ಸಮಾರೋಪ ಸಮಾರಂಭ. ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗದ್ದಿಕೇರಿ ನಂದೀಪುರ ಹಿರೇಮಠದ ಶ್ರೀ ಅಭಿನವ ಚರಂತೇಶ್ವರ ಸ್ವಾಮಿಗಳ ಪಾದಗಳಲ್ಲಿ ಪೊಡಮೊಟ್ಟು ಹಾಗೂ ಈ ಒಂದು ಆನಂದ ಯೋಗಾಶ್ರಮ ಶಿಬಿರದ ರೂವಾರಿಗಳಾಗಿರ್ತಕ್ಕಂಥ ಮಾತಾಜಿ ಮತ್ತು ಗುರೂಜಿಯವರಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ ಮತ್ತು ಎಲ್ಲ ಪೋಷಕರೇ, ನಾನು ಹಾವೇರಿಯಿಂದ ಬಂದಿದ್ದು. ನಮಗೆ ನಮ್ಮ ಅಜ್ಜರು ಹೋದ ವರ್ಷನೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ಈ ಥರ ಒಂದು ಶಿಬಿರ ಇದೆ, ಅಲ್ಲಿ ಮಕ್ಕಳನ್ನ ಹಾಕ್ರಿ ಅಂತ ನಮ್ಗೆ ಫಸ್ಟ್ ಹೇಳಿದ್ದೆ ನಮ್ಮ ಅಜ್ಜರು. ಲಾಸ್ಟ್ ಇಯರು ನಾವು ಮಗನ ಬೇರೆ ಕ್ಲಾಸಿಗೆ ಹಾಕಿದ್ದಕ್ಕೆ ಹಾಕೋಕ್ಕಾಗಲಿಲ್ಲ. ನನ್ನ ಮಗ ಇವಾಗ 6th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಸೊ ಅಜ್ಜರು ಹೇಳಿದ್ದಕ್ಕೆ ಈ 2ನೇ ಒಂದು ಪ್ರೋಗ್ರಾಮ್ಸ್ ಇದೆ ಅಂಥೇಳಿ ನಾವು 2ನೇ ಶಿಫ್ಟಿಗೆ ಹಾಕಿ ಹೋಗಬೇಕಾದ್ರೆ ನಾನು ಕೂಡ ನನ್ನ ಮಗನ ಯಾವಾಗೂ ಬಿಟ್ಟಿರಲಿಲ್ಲ. ಸೊ 10 days ಹೆಂಗಪ್ಪ ನನ್ನ ಮಗನ ಬಿಟ್ಟಿರೋದು ಅಂತ ತುಂಬಾ ದುಃಖ ಆಗಿತ್ತು. ಬಟ್ ಏನಪ್ಪ ಅಂತಂದರೆ ಇಲ್ಲಿ 1-2 ದಿನ ನನಗೆ ಹಂಗೆ ಅನ್ನಿಸ್ತು, ನನಗೂ ನೋವು ಅನಿಸಿತ್ತದು ಮಗನ ಬಿಟ್ಟಿರಲಿಕ್ಕೆ. ಬಟ್ ಈ ವಿಡಿಯೋಸು ಆಮೇಲೆ ಅವನ್ನೆಲ್ಲ ಅಪ್ಲೋಡ್ ಮಾಡಿದಾಗ ನಿಜವಾಗ್ಲೂ ನನಗೆ ಭಾಳ ಖುಷಿ ಅನ್ನಿಸ್ತು. ನಾವವತ್ತು ಮಕ್ಕಳನ್ನ ಬಿಡೋಕೆ ಬಂದಿದ್ವಿ. ಆವಾಗ ಗುರೂಜಿ ಮತ್ತು ಮಾತಾಜಿ ಮಾತಾಡ್ತಾ ಹೇಳ್ತಾ ಇದ್ರು, ಅವು ನಿಮ್ಮ ಮಕ್ಕಳಲ್ಲ, ನಮ್ಮ ಮಕ್ಕಳು, 10 ದಿನ ನೀವು ಯಾವುದೇ ಚಿಂತೆ ಇಲ್ದೇನೆ ನಮ್ಮ ಹತ್ರ ಬಿಟ್ಟು ಹೋಗ್ರಿ ಅವ್ರನ್ನ ಅಂತ ಹೇಳಿದರು. ನಿಜವಾಗ್ಲೂ ನಾನು ಆ ಎಲ್ಲ ವಿಡಿಯೋಸ್ಗಳನ್ನು ಫೋಟೋಸ್ಗಳನ್ನ ನೋಡಿದಾಗ ಅವರು ತಮ್ಮ ಮಕ್ಳ ಗತೆನ ನಮ್ಮ ಮಕ್ಕಳನ್ನ ನೋಡ್ಕೊಂಡಾರ. ಹಾಗಾಗಿ ನಮ್ಮ ಮಕ್ಕಳಿಗೆ ಮನೆ ಕಡೆ ಅದು ಯಾವುದೇ ರೀತಿಯ ಒಂದು ನೆನಪಾಗಿಲ್ಲ. ಜೊತೆಗೆ ಏನಪ್ಪ ಅಂತಂದರೆ ಮಕ್ಕಳು ಸಾಕಷ್ಟು ಇನ್ವಾಲ್ವ್ಮೆಂಟ್ ಇದ್ದರು, ಅದು ನನಗೆ ಭಾಳ ಖುಷಿ ಅನ್ನಿಸ್ತು. ಸೊ ಇಲ್ಲೇ ರಜೆ ಆದ ತಕ್ಷಣ ಮಕ್ಕಳು ಮನೆಗೆ ಬಂದ ತಕ್ಷಣ ಏನು ಮಾಡ್ತಿದ್ರಪ್ಪ ಅಂದರೆ ಬರೀ ಮೊಬೈಲು. ನನ್ನ ಮಗ ಅಂಕರು ಕ್ರಿಕೆಟ್, ಬರೀ ಸೈಕಲ್ ತೊಗೊಳೋದು, ಕ್ರಿಕೆಟ್ ಆಡೋಕ್ಕೆ ಹೋಗೋದು, ಮತ್ತು ಬಿಟ್ಟರೆ ಮೊಬೈಲ್ ನೋಡೋದು, ಮೋಟು ಪತ್ಲು ಒಂದು ನೋಡೋದು, ಇಷ್ಟು ಅವ್ನ ಟೈಮ್ ಟೇಬಲ್ ಆಗಿತ್ತು. ಬಟ್ ಇಲ್ಲಿ ಹಾಕಿದ್ದೀವಿ. ಈಗ ಬಂದ ತಕ್ಷಣ ನನಗೆ ಹೇಳ್ದೆ, ಅಮ್ಮ ನಾನು ಬೆಳಗ್ಗೆ 4:15ಗೆ ಹೇಳ್ತಿದ್ದೆ ಅಂತ. ಹೆಂಗೆ ಹೇಳ್ತಿದ್ದು, ಮನ್ಯಾಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಸೊ ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ ಅವನಿಗೆ ಸ್ಕೂಲಿಗೆ ಎಬ್ಬಿಸ್ಬೇಕಾದ್ರೆ ಎಲ್ಲರೂ ಒಂದು ರೌಂಡ್ ಫುಲ್ BP ರೈಸ್ ಆಗಿರ್ತದೆ. ನಮ್ದು ಎಲ್ಲರದು BP ರೈಸ್ ಆಗಿರ್ತೈತಿ. ಅವ ಸುಮ್ಮನೆ ಕೂಲಾಗಿ ಮಲಗಿರ್ತಾನೆ. ಸೊ ಅಷ್ಟರ ಮಟ್ಟಿಗೆ ಅಂದರೆ ಬೇಗ ಹೇಳಲ್ಲ. ಬಟ್ ಇಲ್ಲಿ ಹೆಂಗೆ ಹೇಳ್ತೀಯಪ್ಪ ನೀನು ಅಂದ ತಕ್ಷಣವೇ ಅಮ್ಮ ಅಲ್ಲಿ ಶಟರ್ಸ್ ಓಪನ್ ಮಾಡ್ತಾರೆ, ಆ ಶಬ್ದ ಕೇಳಿದ ತಕ್ಷಣ ಹೇಳ್ತಾನೆ ಅಂತ ಹೇಳ್ದೆ. ಖುಷಿ ಆಯಿತು ನನಗೆ. ಸೊ ಇದು ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಈ ಒಂದು ಶಿಬಿರದಿಂದ ಕಲ್ತಿರ್ತಕ್ಕಂಥದ್ದು. ನಾನು ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಅವ್ರ ಸರ್ ಚೆನ್ನಾಗಿ ಹೇಳಿದರು, ಬೆಳೆಯುವ ಸಿರಿ ಮೊಳಕೆ ಇಲ್ಲ ಅಂತ ಹೇಳ್ತೀವಿ. ಈಗ ಮೊಳಕೆ ಒಡೆದಿದೆ. ನಾವು ನಮ್ಮ ಮಕ್ಳಿಗೆ ಏನಪ್ಪ ಅಂತಂದರೆ, ಈಗೇನು ಮಕ್ಕಳೇ ನೀವೆಲ್ಲರೂ ಇದ್ದೀರಲ್ಲ, ಈಗ 10 days ಕ್ಲಾಸಸ್ಸನ್ನು ತೊಗೊಂಡಿದ್ದೀರ. ಇಲ್ಲಿ ಯಾವುದೇ ರೀತಿ ಫೋನು ಏನು ನಿಮ್ಗೆ ಅಲೋ ಮಾಡಿಲ್ಲ, ನೀವು ನೋಡಿಲ್ಲ. ಬಟ್ ಇದು ನಿಮಗೆ ಕಂಟಿನ್ಯೂಷನ್ ಇರಬೇಕು. ನಿಮ್ಮ ಲೈಫ್ ಲಾಂಗ್ ಏನಪ್ಪ ಅಂತಂದರೆ, ಈಗ ಇಲ್ಲಿ ಕಲ್ತಿರ್ತಕ್ಕಂಥ ಪ್ರಾಣಾಯಾಮ ಆಗಿರ್ಬೋದು, ಆಮೇಲೆ ಯೋಗ ಮತ್ತು ಕ್ಯಾಂಡಲ್ ಥೆರಪಿ, ಅವು ನಿಮ್ಮ ಲೈಫ್ ಲಾಂಗ್ ಏನಪ್ಪ ಅಂತಂದರೆ ಯೂಸಸ್ ಆಗ್ತದೆ. ಅದ್ರ ಜೊತೆಗೆ ಅಜ್ಜರು ಸಹಿತ ಮತ್ತು ಗುರೂಜಿಯವರು ಸಹಿತ ಏನಪ್ಪ ಅಂದರೆ ಸಣ್ಣ ಮಕ್ಳ ಗತಿನ ಅವರು ನಿಮ್ಮ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಿದ್ದು ಕೂಡ ನಾವು ಭಾಳ ಖುಷಿ ಅನ್ನಿಸ್ತು. ಆಮೇಲೆ ಏನೇ ವಿದ್ಯೆ ನಾವು ಕಲಿಬೇಕಂದ್ರೂ ಕೂಡ ಮಕ್ಕಳಿಗೆ ಮೊದಲು ಏನಪ್ಪ ಅಂತಂದರೆ ಮೋಟಿವೇಶನ್ ಅಂತ ಹೇಳ್ತೀವಿ, ಮೋಟಿವೇಟ್ ಆಗಬೇಕು. ಆ ಮೋಟಿವೇಶನ್ ನಿಮಗೆಲ್ಲ 10 days ಸಿಕ್ಕಿದೆ. ಹಾಗಾಗಿ ಅದರ ಸದುಪಯೋಗವನ್ನು ನೀವೆಲ್ಲರೂ ಸಹಿತ ತಗೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈ ಒಂದು ಸಂಸ್ಥೆ ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರ ಮಟ್ಟದಲ್ಲೂ ಸಹಿತ ಹೆಸರುವಾಸಿಯಾಗಲಿ ಅಂತ ಹೇಳಿ ನಾನು ಆಶಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.